ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಕ್ಕೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ಕೂಡ ನಾನು ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುವಂತಹ ಮನೆಮದ್ದೊಂದಿಗೆ ಬಂದಿದ್ದೀನಿ. ಮಕ್ಕಳಿಗೆ ಸರಿಯಾಗಿ ಮಂತ್ಲಿ ಪೀರಿಯಡ್ ಆಗ್ತಾ ಇಲ್ಲದೆ ಇದ್ದರೆ ಅಥವಾ 28 ದಿನಕ್ಕೆ ನಮಗೆ ಸೈಕಲ್ ಆಗಬೇಕು ತಾನೆ. 28 ದಿನಕ್ಕೆ ಕೆಲವೊಬ್ಬರಿಗೆ ಆಗಲ್ಲ, ಇಲ್ಲ ಬೇಗ ಆಗುತ್ತೆ, ಇಲ್ಲ ಅಂದರೆ ಲೇಟಾಗಿ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು 28 ದಿನಕ್ಕೆ ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲದೆ ಇದ್ದರೆ ಹಾಗೂ ಸ್ವಲ್ಪ ಏಜ್ ಆದ್ರೂ ಹೆಣ್ಮಕ್ಳಿಗೆ ಏಜ್ ಆದ್ರೂ ಅವರಿಗೆ ಫಸ್ಟ್ ಪೀರಿಯಡ್ ಆಗದೆ ಇದ್ದರೆ ಇವತ್ತು ನಾನು ಹೇಳ್ಕೊಡ್ತಿರುವಂತಹ ರೆಮಿಡಿನ ನೀವು 100% ಟ್ರೈ ಮಾಡ್ಬೋದು. ಹೋಮ್ ರೆಮಿಡಿಯಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಗಳು ಖಂಡಿತವಾಗೂ ಇರಲ್ಲ. ನೀವು ಟ್ರೈ ಮಾಡಿ ನೋಡ್ಬೋದು. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವ ರೀತಿಯಾಗಿ ಹೋಮ್ ರೆಮಿಡಿನ ಮಾಡ್ಕೊಳ್ಳೋದು ಅಂತ ಕೂಡ. ಮನೆ ಮದ್ದನ್ನ ಮಾಡ್ಕೊಳ್ಳೋಕೆ ನಮಗೆ ಬೇಕಾಗಿರೋದು ಬೆಳ್ಳುಳ್ಳಿ ಸ್ವಲ್ಪ, ಎಲ್ಲದೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಗೊಬೇಕು, ಜಾಸ್ತಿ ಯಾವುದನ್ನು ಬಳಸಬಾರ್ದು. ಎಲ್ಲದೂ ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು. ಬೆಳ್ಳುಳ್ಳಿ ಚೂರು, ಇಂಗು, ಹಾಗೇನೆ ಶುಂಠಿ, ಗಜ್ಜುಗದ ಪಪ್ಪು ಅಂತ ಸಿಗುತ್ತೆ. ನಾನು ಗಜ್ಜುಗದ ಪಪ್ಪುನ ಫೋಟೋನ ನಿಮಗೆ ನಾನು ಇಲ್ಲಿ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ಅದನ್ನು ನೋಡ್ಕೊಬೋದು. ಗ್ರಂಥಿ ಅಂಗಡಿಗಳಲ್ಲೂ ಕೂಡ ನೀವು ಕೇಳಿದ್ರೆ ಅದು ನಿಮಗೆ ಸಿಗುತ್ತೆ. ಅದು ಒಂದು ಚೂರು. ಇವೆಲ್ಲವನ್ನು ಚೆನ್ನಾಗಿ ಅರೆದು ಪೇಸ್ಟ್ ಬರುತ್ತಲ್ವ, ಆ ಪೇಸ್ಟನ್ನು ನೀವು ಅವರೆಕಾಳು ಗಾತ್ರದ ಉಂಡೆನ ಮಾಡಿ 3 ದಿನ 2 ಹೊತ್ತು ನೀವು ಅದನ್ನು ಸೇವಿಸ್ತಾ ಬಂದರೆ ನಿಮ್ಮ ಸೈಕಲ್ ಸರಿಯಾಗಿ ಆಗೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. 28 ದಿನಕ್ಕೆ ನಿಮ್ಮ ಪೀರಿಯಡ್ ನಿಮಗೆ ಆಗುತ್ತೆ. ಲೇಟಾಗಿ ಆಗೋದು ಅಥವಾ ಮುಂಚೆ ಆಗೋದು ಈ ರೀತಿಯಾದಂತಹ ಪ್ರಾಬ್ಲಮ್ ಇದ್ದವರು ಖಂಡಿತವಾಗಿಯೂ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆಯೇ ಇನ್ನೊಂದು ರೆಮಿಡಿನ ಹೇಳಬೇಕು ಅಂದರೆ ಎಕ್ಕದ ಮೊಗ್ಗಿನ ಗಿಡನೂ ಕೂಡ ನಾನು ಎಕ್ಕದ ಮೊಗ್ಗು ಮತ್ತು ಆ ಗಿಡನೂ ಕೂಡ ನಾನಿಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಅದನ್ನು ಕೂಡ ನೋಡ್ಕೊಬೋದು. ಎಕ್ಕದ ಮೊಗ್ಗನ್ನು ಬೆಲ್ಲದ ಜೊತೆಗೆ ಅರೆದು ನಿಮ್ಮ ಡೇಟಿನ ಫಸ್ಟ್ ಡೇ, ಅಂದರೆ ಇವಾಗ ನನಗೆ 11ಕ್ಕೆ ನನ್ನ ಪೀರಿಯಡಿನ ಡೇಟ್ ಅಂತಂದರೆ ನಾನು 11ಕ್ಕೆ ಅದನ್ನು ಸೇವಿಸಿದ್ರೆ ಅದು ತಕ್ಷಣ ನಮಗೆ ಪೀರಿಯಡ್ ಆಗುತ್ತೆ. ಸೊ ನಿಮ್ಮ ಡೇಟು ಯಾವುದು ಅಂತ ನೀವು ನೋಡಿಕೊಂಡು ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಒಂದು ವೇಳೆ ನಿಮಗೆ ಪೀರಿಯಡಲ್ಲಿ ತುಂಬ ಪ್ರಾಬ್ಲಮ್ ಇದೆ, ನಿಮಗೆ ಮಂತ್ಲಿ ಪೀರಿಯಡ್ ಕರೆಕ್ಟಾಗಿ ಆಗಲ್ಲ, ತುಂಬ ಲೇಟಾಗಿ ಆಗುತ್ತೆ, ತುಂಬ ಮುಂದೆ ಹೋಗುತ್ತೆ ಅಂತ ಏನಾದರೂ ಇದ್ದರೆ ನೀವು ಎಕ್ಕದ ಮೊಗ್ಗು ಮತ್ತು ಬೆಲ್ಲವನ್ನು ಅರೆದ ಆ ಪೇಸ್ಟನ್ನು ಇರುತ್ತಲ್ಲ, ನೀವು 3 ದಿನ ತಗೊಬೋದು ಅಥವಾ 5 ದಿನ ಇಲ್ಲ ಅಂದರೆ 7 ದಿನ ನೀವು ಈ ಥರ ಆಗಿ ತೆಗೆದುಕೊಂಡ್ರೆ ನಿಮಗೆ ಡೇಟು ಸರಿಯಾಗತ್ತೆ. ನಿಮ್ಮ ಸೈಕಲನ್ನು ಕೂಡ ಸರಿ ಮಾಡುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಗಳು ಕೂಡ ಇರಲ್ಲ. ನೀವು ಆರಾಮಾಗಿ ಈ ರೆಮಿಡಿನ ನೀವು ಟ್ರೈ ಮಾಡ್ಬೋದು. ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡು ಕರೆಕ್ಟಾಗಿ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಮ್ಮ ಬಾಡಿನ ಬ್ಯಾಲೆನ್ಸ್ ಮಾಡೋದು ಕೂಡ ಹಾರ್ಮೋನ್ಸ್ಗಳು. ಈ ಹಾರ್ಮೋನ್ಸ್ಗಳಲ್ಲಿ ವ್ಯತ್ಯಾಸ ಆದವಾಗ ನಮಗೆ ಈ ಡೇಟ್ಸ್ಗಳ ಪ್ರಾಬ್ಲಮ್ಮು ಸ್ಟಾರ್ಟ್ ಆಗೋದು. ಸೊ ಇದೆಲ್ಲ ಕೂಡ ಸರಿಯಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಹಾಗೆಯೇ ಯಾರಿಗೆ ಈ ಥರ ಪೀರಿಯಡ್ಸ್ಗಳ ಸಮಸ್ಯೆ ಇರುತ್ತೋ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯಾದಂತಹ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿ ಏನಾಗ್ತಾ ಇರಿ. ಟೇಕ್ ಕೇರ್, ಬಾಯ್, ನಮಸ್ಕಾರ.